ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಶಿಶುಪಾಲನಾ ರಜೆ ಕೊಡಿಸಿರೋದು 2 ವರ್ಷದಿಂದ ಹಿಂದೆ. ಹೌದು, ಮೆನ್ಸ್ಟ್ರುವಲ್ ಲೀವ್. ಹೌದು. ಇನ್ನು ನಾನು ನಿಮಗೆ ಹೇಳಬೇಕಾದ್ರೆ ಆ ಸಂಘಟನೆ ಈಗ ನಾವು ಮಾಡ್ತಾ ಇದ್ದೀವಿ ಸರ್. ಸರ್ ಮಹಿಳೆಯರಿಗಾಗಿ ಕೆಲ ಯೂನಿವರ್ಸಿಟಿಯಲ್ಲಿ ಮಹಿಳೆಯರು ಇದಾರಲ್ಲ ಅಂತ ಕೇಳಿದರೆ ಸರ್, ಇವತ್ತು ಮಹಿಳೆಯರು ಬಹಳ ಮುಂದೆ ಬಂದಿದ್ದೀವಿ. ಆಮೇಲೆ ನಮಗೆ ಕೂಡ ಅವಕಾಶಗಳನ್ನು ಇದು ಮಾಡಬೇಕು. ಕೆಲವೊಂದು ಸೂಕ್ಷ್ಮ ಸಮಸ್ಯೆಗಳು ಎಲ್ಲರ ಮುಂದೆನೂ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಮಹಿಳಾ ನೌಕರರ ಸಂಘನೂ ಇರಬೇಕು ಅಂತಲೂ ನಾವು ಬಯಸ್ತೀವಿ ಸರ್, ಬಯಸ್ತೀವಿ. ಯಾಕೆ ಅಂತಂದರೆ ನಾವು ಕೂಡ ಪ್ರಪೋಸಲ್ ಕೊಟ್ಟಿದ್ದೆ. ಅದರಂತೆ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. NPS OPS ಆಗಬೇಕು, ಕೇಂದ್ರ ಮಾದರಿ ವೇತನ ಜಾರಿ ಆಗಬೇಕು, 8ನೇ ವೇತನ ಜಾರಿ ಆಗಬೇಕು, ಮಾತೃತ್ವ ರಜೆಯನ್ನು 1 ವರ್ಷದ ಕಾಲ ವಿಸ್ತರಣೆ ಮಾಡಬೇಕು ನಮ್ಮ ಮಹಿಳಾ ನೌಕರರಿಗೆ ಅಂತ, ಮತ್ತು ಗರ್ಭಿಣಿ ಮಹಿಳಾ ನೌಕರರಿಗೆ ಇದು ನಮ್ಮ ಋತುಚಕ್ರ ರಜೆಯ ಆದೇಶದಲ್ಲಿ ಬಿಟ್ಟೋಗಿತ್ತು. ಮತ್ತೆ ನಾವು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ. ಗರ್ಭಿಣಿ ಮಹಿಳಾ ನೌಕರರಿಗೆ ಕೂಡ ವಿಶೇಷ ಸಾಂದರ್ಭಿಕ ರಜೆಯನ್ನು ವೇತನ ಸಹಿತವಾಗಿ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಇದನ್ನು ಕೂಡ ಮಾಡಿಕೊಡ್ತೇವೆ ಅಂಥೇಳಿ ಸರ್ಕಾರ ನಮಗೆ ಭರವಸೆಯನ್ನು ಕೊಟ್ಟಿದ್ದೆ. ಅದರಂತೆ ನಾವು ಕಚೇರಿಗಳಲ್ಲಿ ಮಹಿಳಾ ನೌಕರರಿಗೆ, ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಮತ್ತು ಮಹಿಳಾ ನೌಕರರು ಕೆಲಸ ಮಾಡುವ ಸ್ಥಳಗಳಲ್ಲಿ ಅವರ ಮೇಲೆ ದೌರ್ಜನ್ಯಗಳಾದಲ್ಲಿ, ಕಿರುಕುಳಗಳಾದಲ್ಲಿ, ಅವಾಚ್ಯ ಶಬ್ದಗಳಿಂದ ನಿಂದನೆಗಳಾದಲ್ಲಿ ಅವರಿಗಾಗಿ ಕಠಿಣವಾದ ಕಾಯ್ದೆಯನ್ನು ರೂಪಿಸಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ. ಮಹಿಳಾ ನೌಕರರ ರಕ್ಷಣೆ, ಭದ್ರತೆ ಮತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾದಲ್ಲಿ ಸರ್ಕಾರ ನಮ್ಮ ಜೊತೆಗೆ ಇರಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದೇವೆ. ಅದರಂತೆ ಮಹಿಳಾ ಅಧಿಕಾರಿಗಳಿಗೆ ಮಹಿಳಾ ಚಾಲಕರನ್ನು ನೇಮಕ ಮಾಡಿ ಅಂತ ಕೇಳ್ಕೊಂಡಿದ್ದೇವೆ. ಇದರ ಮೂಲಕ ಮಹಿಳಾ ಚಾಲಕರು, ತಾವೆಲ್ಲರೂ ಗಮನಿಸಿರ್ಬೋದು, ಈಗ ಆಟೋ ನಡೆಸ್ತಾ ಇದ್ದಾರೆ, ಕ್ಯಾಬ್ಗಳು ನಡೆಸ್ತಾ ಇದ್ದಾರೆ. ಹಂಗಾಗಿ ಸರ್ಕಾರ ಸೇವೆಯಲ್ಲಿಯೂ ಕೂಡ ಮಹಿಳಾ ಚಾಲಕರನ್ನು ತೆಗೆದುಕೊಂಡು ಮಹಿಳಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾದಲ್ಲಿ ಕೆಲವೊಂದು ಘಟನೆಗಳು ತಾವೆಲ್ಲರೂ ನೋಡಿರಬಹುದು. ಅಧಿಕಾರಿಗಳಿಗೆ ಚಾಲಕರನ್ನೇ ಕೊಲೆಗಳು ಮಾಡಿದರು, ಬೆದರಿಕೆ ಒಡ್ಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಸ್ವಲ್ಪ ಅದನ್ನೆಲ್ಲ ಉದ್ದೇಶದಿಂದ ಇಟ್ಕೊಂಡು ಮಹಿಳಾ ಚಾಲಕರನ್ನು ನೇಮಕ ಮಾಡಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ಇನ್ನು ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಮಹಿಳೆಯರ ಸಮಸ್ಯೆಗಳಿಗೆ ಒಂದು ಧ್ವನಿ ಆಗಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ನಾವು ನಮ್ಮ ಸಂಘಟನೆಯನ್ನು ಇವತ್ತು ರಾಜ್ಯದಾದ್ಯಂತ ಮತ್ತೆ ಬಲಪಡಿಸಬೇಕು ಅಂತ ಹೇಳಿ ನಾವು ಪ್ರವಾಸ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಗಳಲ್ಲಿ ಕೂಡ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ. ಅದರಂತೆ ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲ ಇಲಾಖೆಯ D ಗ್ರೂಪ್ ಇಂದ A ಗ್ರೂಪ್ ತನಕ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು, ಸದಸ್ಯತ್ವ ತೆಗೆದುಕೊಳ್ಬೇಕು ಮತ್ತು ನಮ್ಮ ಸಂಘಟನೆಗೆ ಬಲ, ಶಕ್ತಿ ತುಂಬಬೇಕು, ಇನ್ನೂ ಬಲಿಷ್ಠಗೊಳಿಸಬೇಕು. ಇದು ನಮ್ಮೆಲ್ಲರ ಸಂಘಟನೆ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಎಸ್ ಸರ್, ಹಾಂ ಸರ್, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಹಿಳಾ ಸಂಘದ ಉದ್ದೇಶ ತಾವು ಕೇಳಿದ್ರಿ, ಒಡೆದಂಗೆ ಆಗಲಿಲ್ವಾ ಅಂತ. ಖಂಡಿತವಾಗ್ಲೂ ಒಡೆದಿಲ್ಲ ಸರ್. ಯಾಕೆ ಅಂತಂದರೆ ಸರ್ ಇಲ್ಲ, ನಾನು ಅದನ್ನೇ ಹೇಳಕ್ಕೆ ಬಂದಿದ್ದೀನಿ ಸರ್. ಎಲ್ಲ ಕಡೆನೂ ಕೂಡ ಇವಾಗ ನಾವು 50% ಮಹಿಳಾ ನೌಕರರು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ.
ಇನ್ನೊಂದು ಹೇಳಬೇಕು ಅಂತಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಬೈಲಾ ಇದೆ. ಬೈಲಾದಲ್ಲಿ ನಮಗೆ ಯಾವುದೇ ರೀತಿಯ ಪ್ರಾವಿಷನ್ ಇಲ್ಲ, ಓಪನ್ ಇದೆ ಸರ್. ನಾನು 4 ಸಲ ಬೈಲಾ ತಿದ್ದುಪಡಿ ಆಗಬೇಕಾದ್ರೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ, ಸರ್ಕಾರಕ್ಕೆ ಕೊಟ್ಟಿದ್ದೇನೆ, ಮತ್ತು ನಮ್ಮ ರಾಜ್ಯ ಸಂಘಕ್ಕೂ ಕೊಟ್ಟಿದ್ದೇನೆ. ಯಾಕೆ ಅಂತಂದರೆ ನಮ್ಮ ಬೈಲಾದಲ್ಲಿ ನಮಗೆ 50% ಮೀಸಲಾತಿ ಆದರೂ ಅಂದ್ಕೊಳ್ಳಿ, ಸಮಾನ ಹಕ್ಕಾದರೂ ಅಂತ ಅಂದ್ಕೊಳ್ಳಿ, ಅದನ್ನು ತಾವು ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಇಲ್ಲ ಈಗಿರೋ ವ್ಯವಸ್ಥೆ ಸರಿ ಇದೆ, ಯಾರಾದರೂ ಓಪನ್ ನೀವು 50% ಯಾಕೆ ಕೇಳ್ತೀರಾ, 100% ನಾವು ಕೊಡ್ತೀವಿ ಅಂತ ಹೇಳಿದರು. ಆದರೆ 100 ವರ್ಷದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಮಹಿಳಾ ನೌಕರರು ಇನ್ನೂ ಜಾಗೃತರಾಗಿಲ್ಲ, ಇನ್ನೂ ಸಂಘಟಿತರಾಗಿಲ್ಲ. ಮತ್ತು ಎಲ್ಲರನ್ನೂ ಕೂಡ ನಾವು ಸಂಘಟಿತರನ್ನಾಗಿ ಮಾಡಬೇಕು, ಅವ್ರಿಗೂ ಕೂಡ ಮುಂದೆ ತೆಗೆದುಕೊಂಡು ಬರುವ ಒಂದು ಅವಕಾಶನ ಕೊಡಬೇಕು ಅಂಥೇಳಿ ನಾವು ಸಂಘವನ್ನು ಕಟ್ಟಿದ್ದೇವೆ. ಹೊರತಾಗಿ ನಮ್ಮ ಉದ್ದೇಶ ನಮ್ಮ ಸಂಘ, ಯಾಕಂದ್ರೆ ನಾವು ಕೂಡ ಅಲ್ಲಿ ಮೆಂಬರ್ ಆಗಿದ್ದೀವಿ, ಈಗ ಪ್ರೆಸೆಂಟ್ ನಾವು ಅಲ್ಲಿ ಮೆಂಬರ್ ಇದ್ದೀವಿ. ಹೌದು, ನಾವು ನಮ್ಮೊಳಗಡೆ ಇಟ್ಕೊಂಡಿದ್ದೀವಿ. ಯಾಕಂದರೆ ನಾವು ಒಂದು ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಸಮಸ್ಯೆನ ಎಲ್ಲರ ಮುಂದೆನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಎಲ್ಲರಿಗೂ ಕೇಳಿಬಿಟ್ಟೇ ನಾವು ಎಲ್ಲ ಏನು ಹೇಳ್ತೀವಿ ನಾವು ಡಿಸ್ಕಸ್ ಮಾಡಿ ಆಮೇಲೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಎಲ್ಲ ಮಹಿಳಾ ಅಧಿಕಾರಿಗಳೊಂದಿಗೆ, ಮಹಿಳಾ ಪ್ರತಿನಿಧಿಗಳೊಂದಿಗೆ, ಮಹಿಳಾ ವಿಚಾರವಾದಿಗಳೊಂದಿಗೆ ಎಲ್ಲರೊಂದಿಗೂ ಈಗ ಹಾಗಾದರೆ ಇದು ಏನಂತ ಹೇಳ್ತೀವಿ, ಅಕ್ಕ ಮಹಾದೇವಿ ಅಂಥೇಳಿ ಯೂನಿವರ್ಸಿಟಿ ಮಹಿಳೆ ನೀವು ಹೇಳಿರೋದು ಚೆನ್ನಾಗಿದೆ ಸರ್. ನಾವು ಅವ್ರ ಮುಂದೆನೇ ಬೇಡಿಕೆಯನ್ನು ಇಟ್ಟಿದ್ವಿ, ನೀವೇನು ಮಾತುಕತೆ ಆಡಬೇಕು ಅಂತ ಹೇಳಿದ್ರಿ. 4 ಸಲ ಬೈಲಾ ತಿದ್ದುಪಡಿಯಲ್ಲಿ ನಾನು ಇದನ್ನು ಕೇಳಿದ್ದೀನಿ, ದಾಖಲೆ ಇದೆ ನನ್ನ ಹತ್ರ, ನಾನು ಎಲ್ಲರ ಮುಂದೆ ಕೇಳಿರೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ನಾನು ಅದನ್ನೇ ಮಾತುಕತೆನೇ ಮಾಡೋದಕ್ಕೆ ಹೋಗಿ ನಾವು ಕೇಳಿದ್ವಿ. ಅವ್ರೇನು ಹೇಳಿದರು ಅಂದರೆ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇವಾಗ ಏನು ವ್ಯವಸ್ಥೆ ಇದೆ. ಹಾಗಾದರೆ ನೋಡಿ, 100 ವರ್ಷದಲ್ಲಿ ನೀವೇ ಒಂದು ಅವಲೋಕನ ಮಾಡಿ, ನಮ್ಮ ರಾಜ್ಯದಲ್ಲಿ ಏನಿಲ್ಲ ಅಂತಂದರೆ 20,000 ಎಲ್ಲ ಜಿಲ್ಲೆ ತಾಲೂಕು ತಗೊಂಡ್ರೆ 20,000 ಪುರುಷ ಪದಾಧಿಕಾರಿಗಳು ಇದ್ದಾರೆ. ಆದರೆ ಮಹಿಳಾ ಪದಾಧಿಕಾರಿಗಳು 100 ಜನ ಇಲ್ಲ ಸರ್. ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಆಮೇಲೆ ನೀವು ಅದನ್ನು ಸ್ಟಡಿ ಮಾಡಿ ಅದನ್ನು ನೋಡಿಕೊಂಡು ಹೇಳಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ನಾವು ಕೂಡ ಅದನ್ನು ಅಂದ್ಕೊಂಡಿದ್ವಿ. ಬಟ್ ಎಲ್ಲರಿಗಿಂತ ಮಿಗಿಲಾಗಿ ನಾನು ಹೇಳಿದ ಹಾಗೆ ನಮಗೆ ಸಮಸ್ಯೆಗಳು ಸೂಕ್ಷ್ಮವಾಗಿದ್ದಾವೆ. ಕೆಲವೊಂದು ಸಲ ಎಲ್ಲರ ಮುಂದೆ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ನನಗೆ ತಿಳಿದ ಹಾಗೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ. ಏನು ಅಂತಂದರೆ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳಾ ನೌಕರರು 50% ಇದ್ದೀವಿ. ಸಮಾನ ಹಕ್ಕು ಸಮಾನ ಅವಕಾಶ ಕೊಡಬೇಕು ಅಂತಂದರೆ ಏನಾಗಬೇಕು, ರೊಟೇಷನ್ ಸಿಸ್ಟಮ್ ಬರಬೇಕು. ರೊಟೇಷನ್ ಸಿಸ್ಟಮ್ ಅಂದರೆ ಏನು, 15 ಜಿಲ್ಲೆಗಳಲ್ಲಿ ಒಂದು ಹಂತಕ್ಕೆ ಮಹಿಳಾ ನೌಕರರನ್ನು ಜಿಲ್ಲಾಧ್ಯಕ್ಷರಾಗಿ ಮಾಡಿ, ಇನ್ನು 15 ಜಿಲ್ಲೆಯಲ್ಲಿ ಪುರುಷ ನೌಕರರನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿ, ಒಂದು ಸಲಕ್ಕೆ ಪುರುಷ ನೌಕರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಒಂದು ಸಲಕ್ಕೆ ಮಹಿಳಾ ನೌಕರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ಆವಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವಾಗ ಹೆಣ್ಮಕ್ಳು ನಿಂತರು ಅಂತಂದರೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ, ಗಂಡು ಮಕ್ಕಳು ನಿಂತಿದ್ದಾರಂದ್ರೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ಇದು ಒಂದು ಸೌಹಾರ್ದಯುತವಾಗಿ ನಾವು ನೌಕರರಾಗಿರೋದ್ರಿಂದ, ನೌಕರರ ಹಿತ ಕಾಪಾಡೋದ್ರಿಂದ, ನೌಕರರ ಸಾರ್ವತ್ರಿಕ ಅಭಿವೃದ್ಧಿಯನ್ನು ನಾವು ಯಾವಾಗಲೂ ಬಯಸೋದ್ರಿಂದ ಈ ಒಂದು ಪ್ರಪೋಸಲ್, ಈ ಒಂದು ಪ್ರಸ್ತಾವನೆಯನ್ನು ನಾನು ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ಮಹಿಳಾ ಆಯೋಗಕ್ಕೆ ಮತ್ತು ಸಹಕಾರ ಇಲಾಖೆಗೆ ಸಲ್ಲಿಸಿದ್ದೇನೆ ಸರ್. ಆದರೆ ನಮಗೆ ಉತ್ತರ ಏನು ಬಂತು, ಸಹಕಾರ ಇಲಾಖೆಯಿಂದ ಬಂತು, ಏನು ಅಂತಂದರೆ ಈ ವ್ಯವಸ್ಥೆಯನ್ನು ನೀವು ನಿಮ್ಮ ಬೈಲಾದಲ್ಲಿ ಮಾಡ್ಕೊಳ್ಬಹುದು ಅಂತ. ಆ ಟೈಮಲ್ಲಿ ನಾನು 4 ಸಲ ಬೈಲಾ ತಿದ್ದುಪಡಿ ಸಮಯದಲ್ಲಿನೂ ಕೂಡ ಇದರ ಮನವಿಯನ್ನು ಮಾಡಿದ್ದೇನೆ. ಆದರೆ ಏನು ಹೇಳಿದರು ಅಂತಂದರೆ ಇವಾಗಿರೋ ಸಿಸ್ಟಮ್ ಸರಿ ಇದೆ, ಇವಾಗ ನಿಮಗೆ ಓಪನ್ ಆಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರು. ಬಟ್ ಏನಾಗುತ್ತೆ ಅಂತಂದರೆ ನೀವು ಕೊಟ್ಟಿದ್ದೀರಿ ನಿಜ ಸರ್, ಬಟ್ ಸಂಘಟಿತರಾಗಿಲ್ಲ ಮಹಿಳಾ ನೌಕರರು. ಸಂಘಟಿತರಾಗಬೇಕು, ಮುಂದಿನ ದಿನದಲ್ಲಿ ನೋಡೋಣ ಅಂತ ನಾವು ಮಾಡಿದ್ದೀವಿ. ಹೊರತಾಗಿ ಸಂಘಟನೆ ಒಡೆಯೋ ಉದ್ದೇಶನೂ ಇಲ್ಲ, ಮತ್ತು ನಾವು ಯಾರ ವಿರುದ್ಧದ ಸಂಘಟನೆಯೂ ಇಲ್ಲ. ಆಮೇಲೆ ಜಾತಿ ಧರ್ಮ ಪಕ್ಷ ಯಾವುದೇ ತಾರತಮ್ಯದಿಂದ ಕೂಡ ನಮ್ಮ ಸಂಘಟನೆ ಕೂಡಿಲ್ಲ ಸರ್. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಎಲ್ಲರೂ ಕೂಡ ನಮ್ಮ ಸಂಘಕ್ಕೆ ಸದಸ್ಯರು ಆಗಬೇಕು ಅಂತೇಳಿ ನಾವು ಬಯಸ್ತೀವಿ. ಈಗ ನಾವು ಮೆಂಬರ್ ಆಗಿದ್ದೀವಿ ಸರ್.
ಎಲ್ಲರೂ ನಮ್ಗೆ ಏನೂ ಇಲ್ಲ ಸರ್. ನಾವು ಹೇಳಿದ್ವಿ ನಮಗೋಸ್ಕರ ನಾವು ಮಾಡ್ಕೊಂಡಿರೋದೇ ಹೊರತಾಗಿ ಹಾಗಂತೇಳಿ ನಾವು ಆಲ್ರೆಡಿ ನಾವೆಲ್ಲರೂ ಸದಸ್ಯರಾಗಿದ್ದೀವಿ ಸರ್. ಬಿಕಾಸ್ ನಾವು ಆ ಸಂಘಟನೆಗೆ ಗೌರವ ಕೊಡ್ತೀವಿ. ಆ ಸಂಘಟನೆಗೆ ನಾವು ಯಾವತ್ತು, ಬಿಕಾಸ್ ನಮ್ಮ 100 ವರ್ಷದ ಸಂಘಟನೆ ಇದೆ. ಅದು ಒಂದು ಕೂಡ ಧೀಮಂತ ಮಹಿಳೆ ಆಗಿರ್ತಕ್ಕಂಥ ಮೇರಿ ದೇವಾಸಿಯವರು ಆ ಸಂಘಟನೆಯನ್ನು ಕಟ್ಟಿದ್ರು. ನಾವು ಯಾವಾಗಲೂ ಗೌರವ ಕೊಡ್ತೀವಿ, ಮುಂದೆನೂ ಕೊಡ್ತೀವಿ ಸರ್. ಈಗ ಸರ್, ನಮಗೆ ಗೊತ್ತಿರಲಿಲ್ಲ ಸರ್, ಎಲ್ಲ ಸದಸ್ಯರನ್ನ ನಾವು ಸೇರಿಸ್ಕೊಂಡಿದ್ವಿ, ಸದಸ್ಯರನ್ನಾಗಿ ಮಾಡಿದ್ವಿ. ಒಂದು 50,000 ಸದಸ್ಯರನ್ನಾಗಿ ನಾವು ಇದು ಮಾಡ್ಕೊಂಡಿದ್ವಿ. ಪೇಯ್ಡ್ ಮೆಂಬರು ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಪೇಯ್ಡ್ ಮೆಂಬರು ಒಂದು 10,000 ತನಕ ಆಗಿದ್ದಾರೆ ಸರ್. 100 ರೂಪಾಯಿ ನಮ್ಮ ಇದು ಇದೆ ಸರ್. ಈ ಥರ ನಮ್ಮ ವೆಬ್ಸೈಟ್ ಇದೆ ಸರ್. ಸದಸ್ಯರು ಕೂಡ 2.5 ಲಕ್ಷ ಅಲ್ಲಿನೂ ಇದ್ದೀವಿ. ನಮಗೆ ನಮ್ಮ ಮಹಿಳಾ ನೌಕರರು ಅಂತ ಹೇಳಿದಾಗ ನಮಗೆ ಈಗ 2.5 ಲಕ್ಷ ಈಗ ಇರ್ತಕ್ಕಂಥ ಒಟ್ಟು ನೌಕರರಲ್ಲಿ 5.5 ಲಕ್ಷ ಇದ್ದೀವಿ. ಅದರಲ್ಲಿ ನಾವು 50% ಅಂತಂದರೆ ಒಂದು 2.5 ಲಕ್ಷದಷ್ಟು ನಾವು ಸುಮಾರು 2.5 ಲಕ್ಷದಷ್ಟು ನಾವು ಇದ್ದೀವಿ ಸರ್.